हाँ ले ली ನನ್ನ ಮಗಳು ತುಂಬ ದಿನದಿಂದ ಅವ್ರ ಅಪ್ಪಗೆ ಕೇಳ್ತಾ ಇದ್ಲು, ಬನ್ನೇರುಘಟ್ಟ ಹೋಗೋಣ ಅಪ್ಪ, ಬನ್ನೇರುಘಟ್ಟ ಹೋಗೋಣ, ಪ್ರಾಣಿಗಳನ್ನೆಲ್ಲ ನೋಡಬೇಕು ನಾನು ಅಂತ. ಫೈನಲಿ ಹೊರಟ್ವಿ ನಾವು ಬನ್ನೇರುಘಟ್ಟಗೆ. ಅಲ್ಲಿ ಹೊರಟ್ರೆ ಪರ್ ಪರ್ಸನ್ಗೆ 400 ರುಪೀಸ್ ಇರುತ್ತೆ. ನಾವು 3 ಜನ ಹೋಗಿದ್ವಿ, ನಾನು, ನನ್ನ ಮಗಳು, ನಮ್ಮ ಮನೆಯವರು. ಸೊ ವಿಸಿಟಿಂಗ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಈ ಸಮ್ಮರ್ ಟೈಮಲ್ಲಿ ಮಕ್ಳುಗಳಿಗೆ ಟೈಮ್ ಪಾಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗಲ್ಲ. ಸೊ ಈ ಥರ ಕರ್ಕೊಂಡು ಹೋದರೆ ಅವ್ರಿಗೂ ಎಂಜಾಯ್ಮೆಂಟ್ ಸಿಗುತ್ತೆ, ಮತ್ತು ಈ ಥರ ಪ್ರಾಣಿಗಳನ್ನೆಲ್ಲ ಅವರು ಡೈರೆಕ್ಟಾಗಿ ನೋಡಿರಲ್ಲ ಅಲ್ವಾ. ಸೊ ಈ ಥರ ಎಲ್ಲ ನೋಡಿದ್ರೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಫೈನಲಿ ಬನ್ನೇರುಘಟ್ಟಕ್ಕೆ ಬಂದು ರೀಚ್ ಆದ್ವಿ ನಾವು. ಬಂದು ನನ್ನ ಮಗಳಂತೂ ತುಂಬಾ ಖುಷಿಪಟ್ಲು ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡಿ. ನೀವು ನಿಮ್ಮ ಮಕ್ಕಳು ಜೊತೆ ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡಿ. ಅದರಲ್ಲೂ ಬ್ಯಾಂಗ್ಳೂರಲ್ಲಿರೋರೆಲ್ಲ ಬನ್ನೇರುಘಟ್ಟಗೆ ಹೋದರೆ ತುಂಬಾ ಹೆಲ್ಪ್ಫುಲ್ ಇದೆ. ಬಟ್ ಬಿಸಿಲು ಜಾಸ್ತಿ ಇತ್ತು ಅನ್ನೋದೊಂದು ಬಿಟ್ಟರೆ, ಬಟ್ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಚೆನ್ನಾಗಿ ನೋಡಿದ್ವಿ. ತುಂಬಾ ಇಷ್ಟ ಆಯಿತು ನನಗಂತೂ. ನನ್ನ ಮಗಳು ತುಂಬಾ ಇಷ್ಟಪಟ್ಟಳು. ಅದರಲ್ಲೂ ಈ ಹಾವನ್ನ ಅಂತೂ ನೋಡಿ ಸಿಕ್ಕಾಪಟ್ಟೆ ಭಯ ಆಗೋಯಿತು. ಕಾಳಿಂಗ ಸರ್ಪ ಇದು. ಸರಿ, ಇದು ಏನಂತ ಗೊತ್ತಲ್ವ, ಮುಳ್ಳಂದಿ ಹೆಂಗಿದೆ ನೋಡಿ. ಸೊ ಫೈನಲಿ ವಿಸಿಟ್ ಮಾಡಿಕೊಂಡು ಸರಿ ಟ್ರಕ್ಕಲ್ಲಿ ಈ ಥರ ಕರ್ಕೊಂಡು ಹೋಗ್ತಾರೆ. ಹೋಗಿದ ತಕ್ಷಣ ನಮಗೆ ಸಿಂಹನೇ ಅಡ್ಡ ಬಂದಿದ್ದು, ಕಾಡುಗಳ ರಾಜ ಸಿಂಹ. ಅದು ದಾರಿನೇ ಬಿಡ್ತಾ ಇಲ್ಲ ನಮಗೆ, ಹಿಂಗೆ ಗಾಡಿ ಹತ್ರನೇ ನಿಂತ್ಕೊಂಡ್ಬಿಟ್ಟಿದೆ, ಪಾಸ್ ಆಗೋಕ್ಕೆ ಆಗ್ತಾಯಿಲ್ಲ. ಫುಲ್ ಎಲ್ಲ ಗಲಾಟೆನೇ ಮಾಡಿಬಿಟ್ರು. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ತಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ಪೂರ್ತಿ ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ, ಪ್ರಾಣಿಗಳದಲ್ವಾ. ಸೊ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಹಾಗೆ ಒಂದು ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಡುಗಳಿಗೆ ರಾಜ ಸಿಂಹ ಅಂತ ಹೇಳ್ಬೋದು. ಅದು ಒಂದೇ ಬೇರೆ ಇತ್ತು, ಅದನ್ನು ತುಂಬ ಹತ್ರದಿಂದ ನೋಡಿದ್ವಿ ಅಲ್ವಾ. ನಮಗೊಂಥರ ಏನೋ ಒಂಥರ ಖುಷಿ ಆಯಿತು. ಬಟ್ ನಾವು ಹೋಗಿದ್ದ ಗಾಡಿಯಲ್ಲಿ ಈ ಥರ ಕಂಬಿಗಳೆಲ್ಲ ಇದ್ದಿದ್ದು ಇದಾಯಿತು. ಇನ್ನೊಂದು ನಾನ್ AC ಇರೋದು ಬರುತ್ತೆ, ಅದು ಟಿಕೆಟ್ ಜಾಸ್ತಿ. ಅದು ಫುಲ್ಲು ಗ್ಲಾಸಲ್ಲೇ ಕ್ಲೀನಾಗಿ ವೀಡಿಯೋ ಎಲ್ಲ ಮಾಡ್ಕೊಬೋದು, ಆ ಥರ ಇತ್ತು. ಫೈನಲಿ ಸಿಂಹನ ನನ್ನ ಮಗಳು ನೋಡಿ ತುಂಬ ಖುಷಿ ಬಿದ್ಲು, ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ಲು ಅವಳು. ಭಯ ಕೂಡ ಪಡ್ತಾಯಿದ್ಲು, ಅಮ್ಮ ಇಲ್ಲೆಲ್ಲಾದರೂ ಬಂದುಬಿಡುತ್ತೆ, ವಿಂಡೋಸ್ ಕ್ಲೋಸ್ ಮಾಡು ಅಂತ. ಈ ಥರ ಕರ್ಕೊಂಡು ಹೋದರೆ ಮಕ್ಕಳಿಗೆ ಈ ಥರ. ಅದರಲ್ಲೂ ಬನ್ನೇರುಘಟ್ಟದಲ್ಲಿ ತುಂಬಾ ಚೆನ್ನಾಗಿತ್ತು. ನಾವು ಹೋದಾಗ ಸ್ವಲ್ಪ ಕಮ್ಮಿ ಪ್ರಾಣಿಗಳೆಲ್ಲ ಇದ್ವು. ಇನ್ನು ಮೈಸೂರಿಗೆ ಹೋದರೆ ಚೆನ್ನಾಗಿರುತ್ತೆ. ಮೈಸೂರಿಗೆ ಒಂದು ಸಲ ಕರ್ಕೊಂಡೋಗಿ ಬರಬೇಕು ನನ್ನ ಮಗಳಿಗೆ ತೋರಿಸೋದಕ್ಕೋಸ್ಕರ. ನನಗಂತೂ ಈ ಸಿಂಹನ ನೋಡಿ ನಾನು ಹತ್ರದಿಂದ ನೋಡಿ ನನಗೂ ತುಂಬಾ ಒಂಥರ ಭಯ ಆಗೋಯಿತು. ಇನ್ನು ಈ ಕಡೆಗೆ ಬಂದರೆ ಹುಲಿ. ಇದೂ ಅಷ್ಟೇ ಸೇಮ್ ಅಡ್ಡ ಅಲ್ಲ, ಸೈಡಲ್ಲಿತ್ತು. ಅಂದರೆ ಸ್ಪೀಡಾಗಿ ಹೋಗ್ತಾ ಇರಲಿಲ್ಲ ನಾವು. ಇನ್ನು ಅದು ಒಂಥರ ಭಯ ಬೀಳುತ್ತೆ ಅಂದ್ಬಿಟ್ಟು. ಅದ್ರ ಪಾದಗಳು ಎಷ್ಟೆಷ್ಟು ದೊಡ್ಡದಿದೆ ಗೊತ್ತಾ, ಕಾಣಿಸ್ತಿಲ್ಲ ಅಲ್ಲ, ಕಾಣಿಸುತ್ತೆ ಇವಾಗ. ಯಾಕಂದರೆ ಫೋನು ಅಲ್ಲಿ ತೋರಿಸೋದಕ್ಕಾಗಲ್ಲ, ಎಲ್ಲೂ ಕಂಬಿಯಿಂದ ಆಚೆಗಡೆ ಫೋನ್ ಇಡೋಕ್ಕಾಗಲ್ಲ, ಗ್ಲಾಸಿಂದ ಆಚೆ ವೀಡಿಯೋ ಮಾಡೋಕ್ಕಾಗಲ್ಲ. ನೋಡಿ, ನಾನು ಸಂದೂಪಂದಲ್ಲಿ ಕಷ್ಟ ಬಿದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಅದ್ರ ಪಾದಗಳೆಲ್ಲ ಎಷ್ಟು ದೊಡ್ಡದಿದೆ ಗೊತ್ತಾ. ನಮ್ಮದು ಅಂಗೈ ಅಗಲ ಹಿಂಗೆ ಭೂಮಿ ಮೇಲಿಟ್ಟರೆ ಎಷ್ಟು ಅಗಲ ಇರುತ್ತೋ ಅದ್ರಕ್ಕಿಂತ ದೊಡ್ಡದಾಗಿರುತ್ತೆ ಅದ್ರ ಪಾದಗಳು. ನನ್ನ ಮಗಳು ನನಗೆ ಅದನ್ನೇ ಕ್ವಶನ್ ಮಾಡ್ತಾಯಿದ್ಲು. ಬಟ್ ಅದು ಹತ್ರದಿಂದ ನೋಡೋದಕ್ಕೂ ತುಂಬಾ ಇಷ್ಟ ಆಯಿತು ನನಗೆ. ಹುಲಿನ ನಾನು ಯಾವತ್ತೂ ಪ್ರಾಣಿಗಳನ್ನ ಇಷ್ಟು ಹತ್ರದಿಂದ ನೋಡಿಲ್ಲ. ಬಟ್ ನಮ್ಗೆ ಹೋದಾಗ ಫಸ್ಟು ಸಿಂಹ, ಆಮೇಲೆ ಹುಲಿ ದರ್ಶನ ಆಯಿತು. ಅದು ಈ ಥರ ಹತ್ರದಿಂದ ಹಿಂಗೆ ದರ್ಶನ ಆಗಿದ್ದು ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ನನ್ನ ಮಗಳು ಅದು ಈ ಕಡೆ ಅದು ಹೆಂಗೆ ಸೌಂಡ್ ಮಾಡ್ತಾಯಿತ್ತು ಗೊತ್ತಾ, ಗೊರ್ ಅಂದ್ಕೊಂಡು. ಅದು ಏನೋ ಹುಡುಕ್ತಾ ಇದೆ ಅನಿಸುತ್ತೆ, ಮೋಸ್ಟ್ಲಿ ಏನೋ ನೋಡ್ತಾ ಇದೆ. ಇನ್ನು ಗೇಟ್ಗಳು ಬೇರೆ ಅಲ್ವಾ, ಫುಲ್ಲು ಸೇಫ್ಟಿ. ಆ ಕಡೆ ಈ ಕಡೆ ಅವು ಹೋಗೋಕ್ಕಾಗಲ್ಲ ಅಲ್ವಾ. ಮೋಸ್ಟ್ಲಿ ಆ ಕಡೆ ಜಿಂಕೆಗಳು ಆ ಥರ ಸ್ಮೂತಾಗಿರೋ ಪ್ರಾಣಿಗಳಿರುತ್ತೇನೋ.
ಏನೋ ನೋಡ್ತಾ ಇದೆ, ಅದು ಪಾಪ ಬೇಟೆ ಆಡೋದಕ್ಕೋ ಏನೋ ಗೊತ್ತಿಲ್ಲ. ಹಿಂಗೆ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ ಅಲ್ವಾ, ನೋಡಿ ಹೆಂಗಿದೆ ಅದ್ರ ಪಾದಗಳು ನೋಡಿ ನೋಡಿ. ಅಮ್ಮ ಎಷ್ಟು ದೊಡ್ಡದಾಗಿದೆ ಅಲ್ಲ. ನನ್ನ ಮಗಳು ಅದನ್ನೇ ಹೇಳ್ತಾ ಇದ್ಲು, ಅಮ್ಮ ವಿಂಡೋಸ್ ಹಾಕ್ಬಿಡು ಅಮ್ಮ ಅಂತ. ಇನ್ನು ಹಿಂಗೆ ಈ ಕಡೆ ಮುಂದಕ್ಕೆ ಬಂದರೆ ಅದು ಕ್ಲೋಸ್ ಮಾಡಿ ಕೂಡಾಕಿದ್ರು. ಇನ್ನು ಜಿಂಕೆಗಳು, ಈ ಕಡೆ ಆನೆಗಳು ಎಲ್ಲ ನೋಡಿ ತುಂಬಾ, ನನಗೆ ಜಿಂಕೆಗಳನ್ನ ನೋಡಿ ತುಂಬ ಖುಷಿ ಆಯಿತು. ನನಗೆ ಜಿಂಕೆಗಳಂದರೆ ತುಂಬಾ ಇಷ್ಟ. ಇನ್ನು ಆನೆ ಮರಿ ಎಲ್ಲ ಇದ್ದಿದ್ದು ನೋಡಿ ಅದೂ ಒಂಥರ ಖುಷಿ ಆಯಿತು. ಟೋಟಲಿ ತುಂಬಾ ಖುಷಿ ಆಯಿತು. ನೋಡಿ ಮಧ್ಯೆ ಈ ಥರ ಗೇಟ್ಗಳಿರುತ್ತೆ, ಅಂದರೆ ಈ ಹುಲಿ, ಸಿಂಹ, ಚಿರತೆ ಇರೋ ಕಡೆ ಎಲ್ಲ ಕಡೆನೂ ಈ ಥರ ಗೇಟ್ಗಳಿರುತ್ತೆ. ಅಂದರೆ ಒಂದೊಂದು ಸೆಕ್ಷನಲ್ಲಿ ಒಂದೊಂದು ಪ್ರಾಣಿಗಳಿರುತ್ತೆ. ಈ ಹುಲಿನೇ ಒಂದು ಕಡೆ, ಸಿಂಹನೇ ಒಂದು ಕಡೆ, ಚಿರತೆನೇ ಒಂದು ಕಡೆ, ಈ ಥರ ಇರುತ್ತೆ. ಇವಾಗ ಯಾವ ಪ್ರಾಣಿ ಬರುತ್ತೆ ಅಡ್ಡ ನೋಡೋಣ. ಬಟ್ ಈ ಥರ ತುಂಬ ಸೇಫ್ಟಿ ಇದೆ. ನಾನು ಫಸ್ಟ್ ಟೈಮ್ ಬಂದಿರೋದು, ಎಷ್ಟು ವರ್ಷ ಬನ್ನೇರುಘಟ್ಟದಲ್ಲಿದ್ದು, ಇದೇ ಫಸ್ಟ್ ಟೈಮ್ ಬಂದಿರೋದು. ಮದುವೆ ಆಗಿ 13 ವರ್ಷ ಆದಮೇಲೆ ಬಂದಿದ್ದೀನಿ. ಅದು ನನ್ನ ಮಗಳು ಹೇಳಿದ್ದಕ್ಕೆ ಕರ್ಕೊಂಬಂದರು, ನಾನು ಹೇಳಿದ್ದೀನಿ ಅಂತ ಕರ್ಕೊಂಬಂದಿಲ್ಲ. ನನ್ನ ಮಗಳು ಹೇಳಿದ್ಲು ಅಂದ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಬಟ್ ಚೆನ್ನಾಗಿರುತ್ತೆ. ಇನ್ನು ಮಳೆಗಾಲದಲ್ಲಿ ಹೋದರೆ ಗ್ರೀನಾಗಿ ತುಂಬಾ ಚೆನ್ನಾಗಿರುತ್ತೆ. ನಾವು ಸಮ್ಮರ್ ಟೈಮಲ್ಲಿ ಹೋಗಿದ್ದರಿಂದ, ಬೇಸಿಗೆ ಇದ್ರಲ್ಲಿ ಹೋಗಿದ್ದರಿಂದ ಬಿಸಿಲು ತುಂಬ, ಅಂದರೆ ರಶ್ಶು ಜಾಸ್ತಿ ಇತ್ತು. ಈ ರಜಾ ಟೈಮ್ಗಳಲ್ಲಿ ಹೋದರೆ ತುಂಬಾ ರಶ್ ಇರುತ್ತೆ. ನಾವು ಆ ಗಾಡಿಗೇ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಬಟರ್ಫ್ಲೈ ಪಾರ್ಕ್ಗೆ ಬಂದ್ವಿ. ಇಲ್ಲಂತೂ ತುಂಬಾ ಇಷ್ಟ ಆಯಿತು ನನಗೆ. ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ತಣ್ಣಗಿತ್ತು. ಅಲ್ಲಿ ಬಿಸಿಲಲ್ಲಿ ಅಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ಅಲ್ವಾ. ಇದು ಬಟರ್ಫ್ಲೈಗಳೆಲ್ಲ ಆಚೆಗಡೆ ಹೋಗಬಾರ್ದು ಅಂದ್ಬಿಟ್ಟು ಈ ಥರ ಗೂಡು ಮಾಡಿದ್ದಾರೆ. ಅಂದರೆ ಮೇಲ್ಗಡೆ ಕಾವಿತ್ತು, ಕೆಳಗಡೆ ನೀರೆಲ್ಲ ಬಿಟ್ಟಿದ್ರಲ್ವ, ತಂಪಾಗಿತ್ತು, ಸಖತ್ತಾಗಿತ್ತು. ಎಷ್ಟು ವೆರೈಟೀಸ್ ಬಟರ್ಫ್ಲೈ ಇತ್ತು ಗೊತ್ತಾ. ಅದರಲ್ಲಿ ಒಂದು ನನ್ನ ಕೈ ಮೇಲೆ ಬಂದು ಕುತ್ಕೊಂತು, ಮತ್ತು ಅಲ್ಲಿ ನಿಧಾನಕ್ಕೆ ಓಡಾಡಬೇಕು, ಗಿಡ ಎಲ್ಲ ಟಚ್ ಮಾಡೋಂಗಿರಲಿಲ್ಲ. ನಾನು ಟಚ್ ಏನು ಮಾಡಿಲ್ಲ, ಜಸ್ಟ್ ವೀಡಿಯೋಸ್ ಇಟ್ಕೊಂಡಿದ್ದೀನಿ. ಬಟ್ ಒಂದು ಬಟರ್ಫ್ಲೈ ಬಂದು ನನ್ನ ಕೈ ಮೇಲೆ ಕುತ್ಕೊಂಡಿದ್ದಂತೂ ನಂಗೆ ತುಂಬಾ ಇಷ್ಟ ಆಯಿತು. ನಾವು ಒಳಗಡೆ ಎಲ್ಲ ಈ ಥರ ಬಟರ್ಫ್ಲೈದು ಎಲ್ಲ ಹಾಕ್ಬಿಟ್ಟಿರ್ತಾರೆ ನೋಡಿ. ಈ ಥರ ಒಳಗಡೆನೂ ತುಂಬಾ ಚೆನ್ನಾಗಿರುತ್ತೆ. ನಾನು ಟೋಟಲಿ ನಿಮಗೆ ಒಂದು ಕಡೆಯಿಂದ ತೋರಿಸ್ತೀನಿ ನೋಡಿ. ಇನ್ನು ಗಿಡಗಳ ಮಧ್ಯೆ ಈ ಥರ ಅಲ್ಲಲ್ಲಿ ಬಟರ್ಫ್ಲೈಗಳು ಓಡಾಡ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಅವಾಗೆ ಬಂದು ಕೈ ಮೇಲೆ ಕುತ್ಕೊಬೇಕು, ನಾವಾಗೆ ಕೂರಿಸ್ಕೊಂಡ್ರೆ ಕೂರಲ್ಲ. ನೋಡಿ ನಾನು ಹಾಗೆ ಫೋಟೋಗಳು ಇಟ್ಕೊಂಡಿರೋದೇ ಜಾಸ್ತಿ. ನಾನು ಈ ವಿಡಿಯೋನ ಮಾಡ್ಕೊಂಡು 1 ವರ್ಷ ಆಗಿ ಇವಾಗ ವಿಡಿಯೋನ ಹಾಕ್ತಾಯಿದ್ದೀನಿ. ಅಂದರೆ ಮೊನ್ನೆ ಫೋನ್ ಸ್ಟೋರೇಜ್ ಇತ್ತಲ್ವಾ, ಸೊ ಇದೆಲ್ಲ ಡಿಲೀಟ್ ಮಾಡಿದ್ರೆ ಮೆಮೊರಿ ಇರಲ್ಲ ಅಂದ್ಬಿಟ್ಟು ಸರಿ ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಬಿಡೋಣ, ಇನ್ನು ಗ್ಯಾಲ್ರಿ ಡಿಲೀಟ್ ಮಾಡಿದ್ರೂ ಯೂಟ್ಯೂಬಲ್ಲಿ ಇರುತ್ತೆ ಮೆಮೊರೀಸ್ಗೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಆವಾಗ ಈ ಥರ ಯೂಟ್ಯೂಬ್ಗೆ ಅಂತ ವೀಡಿಯೋ ಇಟ್ಕೊಂಡಿದ್ದಲ್ಲ, ಇದೆಲ್ಲ ಉದ್ದುದ್ದ ಇರೋದು. ನಾನು ಯೂಟ್ಯೂಬ್ಗೆ ಅಂದ್ಬಿಟ್ಟು ಈ ಥರ ಎಲ್ಲ ಕಟ್ ಮಾಡಿ ಹಾಕಿರೋದು. ಈ ಚಿಟ್ಟೆ ಬಂದು ನನ್ನ ಕೈ ಮೇಲೆ ಕುತ್ಕೊಂಡಿತ್ತು ನೋಡಿ, ನಂಗೆ ತುಂಬಾ ಇಷ್ಟ ಆಯಿತು. ಒಂಥರ ಖುಷಿ ಆಗುತ್ತೆ ಅಲ್ಲ, ಬಟರ್ಫ್ಲೈ ಈ ಥರ ಬಂದು ಕೈ ಮೇಲೆ ಕುತ್ಕೊಂಡ್ರೆ. ನನಗೆ ತುಂಬಾ ಇಷ್ಟ ಆಯಿತು. ಪಾಪ ಅದು ರೆಕ್ಕೆ ಬೇರೆ ಒಂದು ಸೈಡ್ ಮುರಿದೋಗ್ಬಿಟ್ಟಿದೆ, ಅದರ ಆಯಸ್ಸು ಬೇಗ ಮುಗಿದೋಗ್ಬಿಡುತ್ತೆ. ಬಟ್ ಅವು ಜಾಸ್ತಿ ದಿನ ಬದುಕಲ್ಲ, ಅದೇ ಬೇಜಾರು ಬಟರ್ಫ್ಲೈಗಳು. ಬಟ್ ಎಷ್ಟು ವೆರೈಟೀಸ್ ಇತ್ತು ಗೊತ್ತಾ, ಎಷ್ಟು ಕಲರ್ ಬಟರ್ಫ್ಲೈಗಳು. ನನಗಂತೂ ನೋಡೋದಕ್ಕೆ ತುಂಬಾ ಇಷ್ಟ ಆಗ್ತಾಯಿತ್ತು. ಮನೆ ಹತ್ರ ಓಡಾಡುತ್ತೆ, ನಾವು ಅಬ್ಸರ್ವ್ ಮಾಡಿರಲ್ಲ. ಬಟ್ ಅದು ಒಂದೊಂದು ಟೈಮಲ್ಲಿ ಒಂದೊಂದು ಥರ ಅದು ಸಂತಾನಗಳಿರುತ್ತೆ. ಅದು ಯಾವ್ಯಾವ ರೀತಿ ಹೆಂಗೆ ಯಾವ್ಯಾವ ಥರ ಬಟರ್ಫ್ಲೈಗಳಾಗುತ್ತೆ ಅಂತ ಎಲ್ಲ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ನಿಮ್ಗೆ ಎಲ್ಲದನ್ನು ಅದು ಫೋಟೋ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಹೊರ್ಗಡೆ ಈ ಥರ ವೀಡಿಯೋಗಳು ಮಾಡ್ಕೊಂಡಿರೋದು. ಇದು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡೋ ಥರ ವೀಡಿಯೋನ ಮಾಡ್ಕೊಂಡಿರೋದು. ಯೂಟ್ಯೂಬ್ಗೆ ಈ ಥರ ಎಡಿಟ್ ಮಾಡಿದ್ದೀನಿ, ಹಂಗಾಗಿ ಸರಿಯಾಗಿ ಅಷ್ಟು ಕಾಣಿಸ್ತಾ ಇಲ್ಲ. ಬಟರ್ಫ್ಲೈಗಳು ಮಾತ್ರ ಸೂಪರಾಗಿತ್ತು. ಅಲ್ಲಿ ನೆಲನೂ ಅಷ್ಟೇ ಎಷ್ಟು ತಣ್ಣಗಿತ್ತು ಗೊತ್ತಾ. ಇನ್ನು ಈ ಹೂವು ಪಿಂಕ್ ಅಂದರೆ ನನಗೆ ಅಟ್ರಾಕ್ಷನ್ ಜಾಸ್ತಿ. ಈ ಪಿಂಕೇ ನನ್ನ ಮೈ ಫೇವ್ರೆಟ್ ಕಲರು. ಡಾರ್ಕ್ ಪಿಂಕು ಇಲ್ಲ, ಲೈಟ್ ಪಿಂಕು ಇಲ್ಲ. ಅದರಲ್ಲೂ ಆ ಫ್ಲವರ್ ಇದ್ದಿದ್ದು ತುಂಬಾ ಇಷ್ಟ ಆಯಿತು. ಯೆಲ್ಲೋ ಪಿಂಕು ಒಳ್ಳೆ ಕಾಂಬಿನೇಷನ್ ಅಲ್ವಾ. ನನಗೆ ಡ್ರೆಸ್ಸು ಅಷ್ಟೇ ಯೆಲ್ಲೋ ಪಿಂಕ್ ಕಾಂಬಿನೇಷನ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲೋದ್ರೂ ಅಷ್ಟೇ ಫ್ಲವರ್ಗಳೆಲ್ಲಿರುತ್ತೆ ಅದನ್ನು ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಫ್ಲವರ್ಸ್ ಅಂದರೆ ನನಗೆ ಅಷ್ಟು ಇಷ್ಟ, ಅಂದರೆ ಮನೆಯಲ್ಲೂ ಆ ಥರ ಬೆಳ್ಕೊಬೇಕು ಅಂದ್ಬಿಟ್ಟು. ಬಟ್ ಅದು ಚೆನ್ನಾಗಿತ್ತು ಪಿಂಕ್ ಕಲರ್ದು. ನೋಡೋಣ ಎಲ್ಲಾದರೂ ನರ್ಸರಿಯಲ್ಲಿ ಆ ಥರ ಗಿಡ ಸಿಕ್ಕಿದ್ರೆ ತಗೊಂಬಂದು ಇಟ್ಕೊಬೇಕು. ನೋಡಿ ಎಷ್ಟು ಥರ ಬಟರ್ಫ್ಲೈಗಳಿರುತ್ತೆ. ನನಗೆ ನೋಡಿ ಒಂಥರ ಖುಷಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾವೆಲ್ಲ ಆವಾಗ ನಾವು 90s ಕಿಡ್ಸ್ ಅಲ್ವಾ, ನಾವು ಸಣ್ಣವರಿದ್ದಾಗೆಲ್ಲ
ಮನೆಗಳ ಹತ್ರನೇ ತುಂಬಾ ಬಟರ್ಫ್ಲೈ ಬರೋದು. ಇವಾಗ ಅದ್ರ ಸಂತಾನನೇ ಕಮ್ಮಿ ಆಗಿಬಿಟ್ಟಿದೆ. ಎಲ್ಲ ಔಷಧಿಗಳು ಹೊಡೆದು ಆಳ ಮೂಳ ಗಿಡಗಳಿಗೆಲ್ಲ ಏನೇನೋ ಔಷಧಿಗಳು ಹೊಡೆದ್ಬಿಡ್ತಾರೆ ಅಲ್ವಾ ಪಾಪ. ಅವ್ರದ್ದು ಜನನ ಆಗೋದೇ ಕಮ್ಮಿ ಆಗಿಬಿಟ್ಟಿದೆ, ಸಂತಾನ ಉತ್ಪತ್ತಿ ಆಗೋದೇ ಕಮ್ಮಿ ಆಗಿಬಿಟ್ಟಿದೆ. ಅದನ್ನೇ ಮಾತಾಡ್ಕೊಂಡಿದ್ವಿ ನಾನು, ಇವರು, ನನ್ನ ಮಗಳು ಎಲ್ಲ. ನನ್ನ ಮಗಳಿಗೆ ನಮ್ಮ ಮನೆಯವರು ಅದು ಇದು ಹೇಳ್ತಾ ಇರ್ತಾರೆ, ಹಂಗಿರ್ಬೇಕಮ್ಮ ಹಿಂಗಿರ್ಬೇಕಮ್ಮ ಈ ಥರ ಇರಬೇಕು ಅಂದ್ಬಿಟ್ಟು. ಈ ಹೂನ ಅಂತೂ ನನಗೆ ಬಿಟ್ಟು ಬರೋದಕ್ಕೆ ಮನಸ್ಸೇ ಇರಲಿಲ್ಲ, ಅಷ್ಟು ಇಷ್ಟ ಆಗ್ಬಿಡ್ತು. ನೋಡಿ ನೀವೇನೇ ಎಷ್ಟು ಚೆನ್ನಾಗಿದೆ ಅಲ್ಲ, ಪಿಂಕ್ ಕಲರ್. ನನಗದೇನೋ ಪಿಂಕ್ ಅಂದರೆ ತುಂಬಾ ಅಟ್ರಾಕ್ಟಿವ್. ಇನ್ನು ಒಳಗಡೆ ಬಂದರೆ ನೋಡಿ ಈ ಥರ ಇತ್ತು. ಇದೆಲ್ಲ ಒಂದೊಂದು ಜಾತಿದು ಬಟರ್ಫ್ಲೈಗಳು, ಇಷ್ಟೊಂದು ವೆರೈಟೀಸು. ಈ ಥರ ಹುಳಗಳೆಲ್ಲ ಇದ್ಬಿಟ್ಟು ಲಾಸ್ಟಿಗೆ ಇದು ಈ ಥರ ಬಟರ್ಫ್ಲೈ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ಹೋಗಿ ತುಂಬಾ ತಿಳ್ಕೊಂಡ್ವಿ ಎಷ್ಟು ಥರ ನೋಡಿ ಬಟರ್ಫ್ಲೈಗಳು ಎಷ್ಟೆಷ್ಟು ಥರ ಇದೆ ಅಲ್ವಾ. ಒಂದು ಚಿಟ್ಟೆಯಲ್ಲಿ ಈ ಥರ 3-4 ರೀತಿ ಒಂದೊಂದು ಸೈಜು. ಅದು ಸತ್ತೋಗಿರೋದನ್ನು ಅಣಿಸಿರೋದು ನನಗೆ ಹೊಟ್ಟೆ ಎಲ್ಲ ಉರಿತಾ ಇತ್ತು. ಪಾಪಚ್ಚಿ ಅಲ್ವಾ, ಅಂದರೆ ಅವರು ಸತ್ತೋಗಿರೋದನ್ನು ಅಣಿಸಿದ್ದಾರೆ. ನನಗೇನೋ ಒಂಥರ ಫೀಲ್ ಆಗ್ತಾಯಿತ್ತು. ಬಟ್ ಅದು ಎಷ್ಟು ವೆರೈಟೀಸ್ಗಳಿದೆ ನೋಡಿ. ಇದು ಟೈಗರ್ ಬಟರ್ಫ್ಲೈ ಅಂತೆ, ಇದು ಮಾತ್ಸ್. ಇದೊಂಥರ ಚೆನ್ನಾಗಿದೆ ಅಲ್ವಾ. ನಮ್ಮೂರ ಕಡೆ ಅವಾಗೆಲ್ಲ ಇರೋದಪ್ಪ ಇದು. ನಾವು ಹಂಚು ಮನೆ ಅಲ್ವಾ, ಹಂಚ್ಗಳ ಕೆಳಗಡೆ ಬಂದು ಈ ಥರ ಮಲ್ಕೊಂಡಿರೋದು. ಎಷ್ಟೆಷ್ಟು ದೊಡ್ಡದು ಗೊತ್ತಾ ಬಟರ್ಫ್ಲೈಗಳು. ಇಲ್ಲಿ ಲಾಸ್ಟ್ ಒಂದಿದೆ ನೋಡಿ, ಆ ಥರ ಹಂಚ್ಗಳ ಮೇಲೆ ಎಲ್ಲ ಬಂದಿರೋದು. ಮಳೆಗಾಲದಲ್ಲಿ ನಾನು ಒಂದೊಂದು ಹಳೆ ವ್ಲಾಗಲ್ಲಿ ನಮ್ಮ ಮನೆ ಹತ್ರ, ಈ ಮನೆ ಹತ್ರನೇ ಒಂದು 4-5 ಥರ ಬಟರ್ಫ್ಲೈಗಳು ಬಂದು ಕುತ್ಕೊಂಡಿದ್ದನ್ನು ವೀಡಿಯೋ ಹಾಕಿದ್ದೀನಿ, ಸಾಧ್ಯ ಆದರೆ ನೋಡಿ. ಯೆಲ್ಲೋ ಕಲರ್ ಎಷ್ಟು ಚೆನ್ನಾಗಿದೆ. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರು ಅಣಿಸಿರೋ ರೀತಿ ಇಷ್ಟ ಆಯಿತು. ಇನ್ನು ಈ ಥರದ್ದೆಲ್ಲ ನಮ್ಮ ಕಡೆ ತುಂಬಾ ಬಿಡುತ್ತೆ. ಆಚೆಗಡೆ ಬಂದ್ವಿ. ಇದು ಸಿಮ್ಗೆ ಹೂವು. ಈ ಹೂವದಲ್ಲೆಲ್ಲ ನಾವು ತುಂಬಾ ಆಟಾಡಿದ್ದೀವಿ. ಅಲ್ಲಿ ಮುಗಿಸ್ಕೊಂಡು ಇನ್ನು ಈ ಕಡೆಗೆ ಸ್ವಲ್ಪ ಜಿರಾಫೆಗಳ್ದೆಲ್ಲ ಈ ಕಡೆಗಿದ್ದಿದ್ದು, ಅಂದರೆ ಇದು ಬಟರ್ಫ್ಲೈದು ನೋಡೋಕೆ ಹೋಗ್ತೀವಲ್ವಾ, ಆ ಕಡೆಗಿದ್ದಿದ್ದು. ಒಂದೊಂದು ಕಡೆ ಒಂದೊಂದು ಸೆಕ್ಷನ್ದಿದೆ. ನನ್ನ ಮಗಳದು ಇದು ನಂದು ಫೋಟೋ ಇತ್ತು ಈ ಥರ, ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನನ್ನ ಮಗಳದ್ದು ಒಂದಿತ್ತು, ಸೊ ಅಪ್ಲೋಡ್ ಮಾಡಿದೆ. ಈ ಕಡೆ ಪಕ್ಷಿಗಳಂತೂ ನೋಡೋದಕ್ಕೆ ತುಂಬಾ ಇಷ್ಟ ಆಯಿತು. ಬಟ್ ಇದು ನೋಡಿ ಏನಕ್ಕಿನೂ ಗೊತ್ತಿಲ್ಲ, ಇದು ಎಷ್ಟು ಚೆನ್ನಾಗಿದೆ. ನಾನು ಅವಾಗ ಜಸ್ಟ್ ಫೋಟೋ ಇಟ್ಕೊಂಡಿದ್ದೆ, ವೀಡಿಯೋನು ತುಂಬಾ ಇತ್ತು. ಅವತ್ತು ಬಂದಿದ್ದ ದಿನವೇ ಮೊಬೈಲಲ್ಲಿ ಸ್ಟೋರೇಜ್ ಇರಲಿಲ್ಲ ಅಂದ್ಬಿಟ್ಟು ಫುಲ್ ಡಿಲೀಟ್ ಮಾಡಿಬಿಟ್ಟೆ. ನೋಡಿ ಇದು ನವಿಲ, ಏನೋ ಗೊತ್ತಿಲ್ಲ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಬರೀ ಇದು ಇಲ್ಲ ನವಿಲಲ್ಲ, ಬಟ್ ಇದೊಂಥರ ಕೋಗಿಲೆ ಥರ ಉದ್ದ ಇರುತ್ತಲ್ವ ಅದು. ಇದು ವೈಟ್ ನವಿಲು ನೋಡಿ. ಇನ್ನು ಈ ಕಡೆಗೆ ಬಂದರೆ ಪ್ಯಾರೆಟು. ತುಂಬ ಚೆನ್ನಾಗಿತ್ತು ಎಲ್ಲನೂ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಎಲ್ಲ ನೆನೆಸ್ಕೊತಾ ಇರಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.